ಹಲೋ ಫ್ರೆಂಡ್ಸ್, ಟೆಕ್ ಪ್ರೋ ಕನ್ನಡಗೆ ನಿಮ್ಮೆಲ್ರಿಗೂ ಸ್ವಾಗತ. ಇವತ್ತಿನ ಟೆಕ್ ನ್ಯೂಸ್ ಎಪಿಸೋಡ್ 14. 2026 ಟೆಕ್ನಾಲಜಿ ಇಂಡಸ್ಟ್ರಿ ಲಿಟ್ರಲಿ ರಾಕೆಟ್ ತರ ಮೂವ್ ಆಗ್ತಾ ಇದೆ. ಪ್ರತಿದಿನ ಹೊಸ ಫೋನ್ಸ್ ಲಾಂಚ್ ಆಗ್ತಾ ಇದಾವೆ. ನೆಕ್ಸ್ಟ್ ಲೆವೆಲ್ಗೆ ಬೆಳೀತಾ ಇದೆ. ಫೋಲ್ಡಬಲ್ ಫೋನ್ಸ್ ಅಗ್ರೆಸಿವ್ ಆಗಿ ಹೋಗ್ತಾ ಇದೆ. ಲ್ಯಾಪ್ಟಾಪ್ ಮಾರ್ಕೆಟ್ ಕೂಡ ಕಂಪ್ಲೀಟ್ ಆಗಿ ಚೇಂಜ್ ಆಗ್ತಾ ಇದೆ. ಆದ್ರೆ ಒಂದ್ ವಿಷಯ ಚೇಂಜ್ ಆಗಿಲ್ಲ, ಅದೇ ಸ್ಮಾರ್ಟ್ ಫೋನ್ಗಳ ಪ್ರೈಸ್. 2026 ಫೋನ್ ದುಬಾರಿ ಆಗಿದ್ದು ನೋಡಿದ್ರೆ ಕೆಲವೊಮ್ಮೆ ಲ್ಯಾಪ್ಟಾಪ್ ಪರ್ಚೇಸ್ ಮಾಡೋದು ಚೀಪ್ ಅನ್ಸುತ್ತೆ. 20,000 ರೂಪಾಯಿ ಬಜೆಟ್ ಫೋನ್ 30,000 ರೂಪಾಯಿ ಲಾಂಚ್ ಆಗ್ತಾ ಇದೆ. 30,000 ರೂಪಾಯಿ ಫೋನ್ 45,000 50,000 ರೂಪಾಯಿ ರೇಂಜ್ಗೆ ಟಚ್ ಆಗಿಬಿಟ್ಟಿದೆ. ಫ್ಲಾಗ್ಶಿಪ್ ಫೋನ್ಸ್ 1 ಲಕ್ಷ ಕ್ರಾಸ್ ಆಗೋದು ಕಾಮನ್ ಆಗಿಬಿಟ್ಟಿದೆ. ಇದ್ರ ಬಗ್ಗೆ ಮಾತಾಡೋಣ ಡೀಟೇಲ್ ಆಗಿ ಬನ್ನಿ. ಆದರೆ ಅದಕ್ಕೂ ಮುಂಚೆ ಇವತ್ತಿನ ಡೀಲ್ಸ್ ಬಗ್ಗೆ ನೋಡೋಣ ಬನ್ನಿ. ಒಂದು 20,000 mAh ಪವರ್ ಬ್ಯಾಂಕ್ ಈಗ ಆಫರ್ನಲ್ಲಿ ಸುಮಾರು 899ದಿಂದ 999 ರೂಪಾಯಿ ರೇಂಜಲ್ಲಿ ಸಿಗ್ತಾ ಇದೆ. ಟ್ರಾವೆಲ್ ಮಾಡೋರಿಗೆ, ಕಂಟೆಂಟ್ ಕ್ರಿಯೇಟರ್ಸ್ಗೆ, ಸ್ಟೂಡೆಂಟ್ಸ್ಗೆ ಅಥವಾ ಹೆವಿ ಯೂಸರ್ಸ್ಗೆ ಇದೊಂದು ಯೂಸ್ಫುಲ್ ಡೀಲ್ ಆಗಿರುತ್ತೆ. ಇನ್ನೊಂದು ಡೀಲ್ ಏನಂದ್ರೆ ಪ್ರೀಮಿಯಂ ಮ್ಯಾಕ್ಸ್ ಸೀರೀಸ್ಗೆ ದೊಡ್ಡ ಡಿಸ್ಕೌಂಟ್ ನಡೀತಾ ಇದೆ. ಸ್ಮಾರ್ಟ್ ವಾಚಸ್, ಚಾರ್ಜರ್ಸ್, ಟೈಪ್ ಸಿ ಕೇಬಲ್, ವೈರ್ಲೆಸ್ ಇಯರ್ಬೋಡ್ಸ್ ಎಲ್ಲವ ಮೇಲೆ ಆಫರ್ಸ್ ನಡೀತಾ ಇದೆ. ಯಾವುದೇ ಪ್ರಾಡಕ್ಟ್ಸ್ನ ಪರ್ಚೇಸ್ ಮಾಡೋ ಮುಂಚೆ ಪ್ರೈಸ್ ಹಿಸ್ಟ್ರಿನ ಚೆಕ್ ಮಾಡಿ ಪರ್ಚೇಸ್ ಮಾಡಿ. ಸ್ಯಾಮ್ಸಂಗ್ನ ಮುಂದಿನ ಫೋಲ್ಡಬಲ್ ಫೋನ್ಸ್ ಬಗ್ಗೆ ದೊಡ್ಡ ಇನ್ಫಾರ್ಮೇಶನ್ ಬಂದಿದೆ. ಗ್ಯಾಲಕ್ಸಿ ಫೋಲ್ಡ್ 8 ಮತ್ತು ಫ್ಲಿಪ್ 8 ಈ ವರ್ಷ ಲಾಂಚ್ ಆಗ್ತಾ ಇದೆ. ಆದರೆ ಭಾಳಷ್ಟು ಜನರಿಗೆ ಫೋಲ್ಡೇಬಲ್ ಫೋನ್ ಪರ್ಚೇಸ್ ಮಾಡದೇ ಇರೋದು ಒಂದು ಬಿಗ್ಗೆಸ್ಟ್ ರೀಸನ್ ಏನಂದರೆ ಕ್ರೀಸ್. ಈ ಫೋನ್ ಓಪನ್ ಮಾಡಿದ ತಕ್ಷಣ ಮಧ್ಯದಲ್ಲಿ ಕ್ರೀಸ್ ಹಲವರಿಗೆ ಇಷ್ಟ ಆಗ್ತಾ ಇಲ್ಲ. ಆದರೆ ಈ ಬಾರಿ ಸ್ಯಾಮ್ಸಂಗ್ ಹ್ಯೂಜ್ ಟೆಕ್ನಾಲಜಿ ಇಂಪ್ರೂವ್ ಮಾಡ್ಬೋದು ಅಂತ ಲೀಕ್ಸ್ ಬಂದಿದೆ. ಕ್ರೀಸ್ ಕಂಪ್ಲೀಟ್ಲಿ ಡಿಸ್ಅಪಿಯರ್ ಆಗಲ್ಲ, ಆದರೆ ವಿಸಿಬಿಲಿಟಿ ಕಡಿಮೆ ಆಗ್ಬೋದು. ಸ್ಯಾಮ್ಸಂಗ್ ಈಗ ಚೈನೀಸ್ ಬ್ರ್ಯಾಂಡಿಂದ ಪ್ರೆಷರ್ ಫೇಸ್ ಮಾಡ್ತಾ ಇದೆ. ಯಾಕಂದರೆ ಒಪ್ಪೋ, ಹಾನರ್, ವಿವೋ ಫೋಲ್ಡಬಲ್ ಫೋನ್ಸ್ ಈಗ ಸ್ಯಾಮ್ಸಂಗ್ಗೆ ಸ್ಟ್ರಾಂಗ್ ಕಾಂಪಿಟೇಷನ್ ಕೊಡ್ತಾ ಇದೆ. ಆದ್ದರಿಂದ ಫೋಲ್ಡ್ 8 ಸ್ಯಾಮ್ಸಂಗ್ಗೆ ತುಂಬ ಇಂಪಾರ್ಟೆಂಟ್ ಡಿವೈಸ್ ಆಗಿದೆ. ಆಪಲ್ ಫೋಲ್ಡಬಲ್ ಫೋನ್ಸ್ ಬಗ್ಗೆ ಮತ್ತೆ ಲೀಕ್ಸ್ ಬಂದಿದೆ. ಆಪಲ್ ತುಂಬ ವರ್ಷದಿಂದ ಫೋಲ್ಡಬಲ್ ಮಾರ್ಕೆಟ್ನ ಅಬ್ಸರ್ವ್ ಮಾಡ್ತಾ ಇದೆ. ಯಾಕಂದರೆ ಆಪಲ್ ಫಿಲಾಸಫಿ ಸಿಂಪಲ್ ಇದೆ. ಮೊದಲೇ ಪ್ರಾಡಕ್ಟ್ನ ಲಾಂಚ್ ಮಾಡೋಕ್ಕಿಂತ ಮುಂಚೆ ಮೆಚ್ಯೂರ್ ಟೆಕ್ನಾಲಜಿ ಲಾಂಚ್ ಮಾಡ್ಬೋದು. ರಿಪೋರ್ಟ್ಸ್ ಪ್ರಕಾರ ಆಪಲ್ ಹೈಜೀನ್, ಡ್ಯೂರಬಿಲಿಟಿ, ಕ್ರೀಸ್ ರಿಡಕ್ಷನ್ ಮತ್ತು ಟರ್ಮಿನಲ್ ಮ್ಯಾನೇಜ್ಮೆಂಟ್ ಮೇಲೆ ಫೋಕಸ್ ಮಾಡ್ತಾ ಇದೆ. ಆಪಲ್ ಫೋಲ್ಡಬಲ್ ಫೋನ್ಸ್ ಲಾಂಚ್ ಆದರೆ ಮಾರ್ಕೆಟ್ ಕಂಪ್ಲೀಟ್ಲಿ ಶೇಕ್ ಆಗುತ್ತೆ. ಆದರೆ ಪ್ರೈಸ್ ನೋಡಿದ್ರೆ 1.5 ಲ್ಯಾಕ್ಸಿಂದ 2 ಲ್ಯಾಕ್ಸ್ ರೇಂಜ್ವರೆಗೂ ಇರೋ ಚಾನ್ಸಸ್ ಇದೆ. ಇನ್ನು ಫ್ರೆಂಡ್ಸ್, ಒಂದು ಇಂಟ್ರೆಸ್ಟಿಂಗ್ ಅಬ್ಸರ್ವೇಷನ್ ಇದೆ. 2023-24ರಲ್ಲಿ 25,000 ರೂಪಾಯಿ ಬಜೆಟ್ನಲ್ಲಿ ಫ್ಲಾಗ್ಶಿಪ್ ಕಿಲ್ಲರ್ ಫೋನ್ ಸಿಗ್ತಾ ಇದ್ವು. ಆದರೆ ಈಗ ಸಿಚುವೇಶನ್ ಟೋಟಲಿ ಚೇಂಜ್ ಆಗಿದೆ. ಡಾಲರ್ ವ್ಯಾಲ್ಯೂ ಚೇಂಜ್ ಆಗಿದೆ, ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಜಾಸ್ತಿ ಆಗಿದೆ, ಚಿಪ್ ಸೆಟ್ ಪ್ರೈಸಸ್ ಇನ್ಕ್ರೀಸ್ ಆಗಿದೆ, ರಿಸರ್ಚ್ ಕಾಸ್ಟ್ ಇನ್ಕ್ರೀಸ್ ಆಗಿದೆ, ಇಂಪೋರ್ಟ್ ಎಕ್ಸ್ಪೆನ್ಸಸ್ ಇನ್ಕ್ರೀಸ್ ಆಗಿದೆ. ಇವೆಲ್ಲ ಇಂಪ್ಯಾಕ್ಟ್ ಕಸ್ಟಮರ್ ಮೇಲೆ ಬೀಳ್ತಾ ಇದೆ. ಈ ಕಾರಣಕ್ಕೆ ಮಾರ್ಕೆಟ್ ಎಲ್ಲ ರಿಸರ್ಚ್ ಮಾಡಿ ಒಂದು ಅಡ್ವೈಸ್ ಇದೆ. ನೀವೇನೋ ಫೋನ್ಸ್ ತೊಗೊಬೇಕಾದ್ರೆ ಈಗಲೇ ತಗೊಳ್ಳಿ. ಯಾಕಂದರೆ ಮುಂದಿನ ದಿನಗಳಲ್ಲಿ ಸಾಕಷ್ಟು ಪ್ರೈಸ್ ಜಾಸ್ತಿ ಆಗೋ ಚಾನ್ಸಸ್ ಇದೆ. ಮೋಟರೋಲಾ ಹೊಸ ಬ್ಯಾಟ್ರಿ ಫೋಕಸ್ ಸ್ಮಾರ್ಟ್ಫೋನ್ ಲಾಂಚ್ ಮಾಡ್ಬೋದು ಅಂತ ಲೀಕ್ಸ್ ಬಂದಿದೆ. ಇತ್ತೀಚೆಗೆ ಯೂಸರ್ಸ್ ಬ್ಯಾಟ್ರಿ ಲೈಫ್ಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ. ಪರ್ಫಾರ್ಮೆನ್ಸ್ ಎಲ್ಲ ಫೋನ್ಸಲ್ಲಿ ಡೀಸೆಂಟ್ ಆಗಿದೆ, ಕ್ಯಾಮ್ರಾ ಕೂಡ ಡೀಸೆಂಟ್ ಆಗಿದೆ. ಆದರೆ ಬ್ಯಾಟ್ರಿ ಪ್ಯಾಕಪ್ ಮಾತ್ರ ಯೂಸರ್ಸ್ಗೆ ಇನ್ನೂ ಇಂಪಾರ್ಟೆನ್ಸ್ ಕೊಡಬೇಕಾಗುತ್ತೆ. 7,000 mAh ಬ್ಯಾಟ್ರಿಗೆ ಈಗ ಮಾರ್ಕೆಟ್ನಲ್ಲಿ ತುಂಬ ಡಿಮ್ಯಾಂಡ್ ಜಾಸ್ತಿ ಆಗಿದೆ. ಮೋಟರೋಲಾ ಕೂಡ ಇದೇ ಸೆಗ್ಮೆಂಟ್ನಲ್ಲಿ ಟಾರ್ಗೆಟ್ ಮಾಡೋ ಪ್ಲಾನ್ ಮಾಡ್ತಾ ಇದ್ದಾರೆ. ಇನ್ನು ಶಿಯೋಮಿ ಹೈಪರ್ ಓಎಸ್ನಲ್ಲಿ ದೊಡ್ಡ AI ಅಪ್ಡೇಟ್ ಬರ್ಬೋದು. ಗ್ಯಾಲರಿ ಎಡಿಟಿಂಗ್ ಟೂಲ್ಸ್ನಲ್ಲಿ ಆಬ್ಜೆಕ್ಟ್ ರಿಮೂವಲ್, AI ಎಕ್ಸ್ಪ್ಯಾನ್ಷನ್, ಲೈವ್ ಟ್ರಾನ್ಸ್ಲೇಷನ್, ಸ್ಮಾರ್ಟ್ ಸಮರೀಸ್ ಇಂಥ ಫೀಚರ್ಸ್ ಇಂಪ್ರೂವ್ ಆಗ್ಬೋದು. AI ಈಗ ಫ್ಲಾಗ್ಶಿಪ್ ಲೆವೆಲ್ ಫೀಚರ್ಸ್ ಅಲ್ಲ, ಬಡ್ಜೆಟ್ ಫೋನ್ನಲ್ಲೂ ಕೂಡ ಈ ಫೀಚರ್ಸ್ ಸಿಗೋದು ಶುರುವಾಗಿದೆ. ಮುಂದಿನ 2 ವರ್ಷದಲ್ಲಿ AI ಫೀಚರ್ಸ್ ಎಲ್ಲ ಫೋನಲ್ಲಿ ನಿಮಗೆ ಸಿಗುತ್ತೆ. ಇನ್ನು AI ರೇಸ್ ಬಗ್ಗೆ ಮಾತಾಡೋದಾದ್ರೆ ಓಪನ್ AI, ಗೂಗಲ್ ಜೆಮಿನಿ, ಆಂಥ್ರೋಪೆಟಿಕ್ ಕ್ಲೌಡ್, ಮೆಟಾ AI, ಮೈಕ್ರೋಸಾಫ್ಟ್ ಕೋಪೈಲಟ್ ಎಲ್ಲವೂ ನೆಕ್ಸ್ಟ್ ಜನರೇಷನ್ AI ಮೋಡ್ಸ್ ಮೇಲೆ ಕೆಲಸ ಮಾಡ್ತಾ ಇದ್ದಾರೆ. ಈಗ ಕಾಂಪಿಟೇಷನ್ ಯೂಸರ್ಸ್ಗೆ ಒಳ್ಳೆಯದು. ಯಾಕಂದರೆ ಫೀಚರ್ಸ್ ಇಂಪ್ರೂವ್ ಆಗಿದೆ, ಕಾಸ್ಟ್ ಕಡಿಮೆ ಆಗುತ್ತೆ, AI ಆ್ಯಕ್ಯುರಸಿ ಇಂಪ್ರೂವ್ ಆಗುತ್ತೆ. ಫ್ಯೂಚರ್ನಲ್ಲಿ AI ಅಸಿಸ್ಟೆಂಟ್ ಸ್ಮಾರ್ಟ್ಫೋನ್ ಒಳಗಡೆ ಪರ್ಸ್ನಲ್ ಅಸಿಸ್ಟೆಂಟ್ಸ್ ಥರ ಕೆಲಸ ಮಾಡುತ್ತೆ. ಲ್ಯಾಪ್ಟಾಪ್ ಮಾರ್ಕೆಟ್ನಲ್ಲಿ ದೊಡ್ಡ ರೆವಲ್ಯೂಷನ್ ಆಗ್ತಾ ಇದೆ. ಆ್ಯಪಲ್ನ M ಸೀರೀಸ್ ಪ್ರೊಸೆಸರ್ ಸಕ್ಸಸ್ ಆದಮೇಲೆ ಎಲ್ಲ ಬ್ರ್ಯಾಂಡ್ಸ್ ಬ್ಯಾಟ್ರಿ ಎಫಿಷಿಯೆಂಟ್ ಮೇಲೆ ಫೋಕಸ್ ಮಾಡ್ತಾ ಇದ್ದಾರೆ. ಮೊದಲು 4ರಿಂದ 5 ಅವರ್ ಬ್ಯಾಟ್ರಿ ಪ್ಯಾಕಪ್ ನಾರ್ಮಲ್ ಆಗಿತ್ತು. ಆದರೆ ಈಗ 10ರಿಂದ 15 ಅವರ್ ಬ್ಯಾಟ್ರಿ ಪ್ಯಾಕಪ್ ಮೇಲೆ ನಾರ್ಮಲ್ ಆಗ್ತಾ ಇದ್ದಾವೆ. ಕ್ವಾಲ್ಕಾಮ್, ಮೀಡಿಯಾಟೆಕ್ ಮತ್ತು ಇಂಟೆಲ್ ಕೂಡ ಎಫಿಷಿಯೆಂಟ್ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಈಗ ಸ್ಟೂಡೆಂಟ್ಸ್ ಮತ್ತು ಪ್ರೊಫೆಷನಲ್ಗೆ ಇದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಇನ್ನು ನಥಿಂಗ್ ಕಂಪ್ನಿ ತನ್ನ ನೆಕ್ಸ್ಟ್ ಡಿವೈಸ್ ಮೇಲೆ ಕೆಲಸ ಮಾಡ್ತಾ ಇದೆ.
ನಥಿಂಗ್ ಬ್ರ್ಯಾಂಡ್ ಪಾಪ್ಯುಲಾರಿಟಿ ಸ್ಲೋಲಿ ಇನ್ಕ್ರೀಸ್ ಆಗ್ತಾ ಇದೆ. ಯೂನಿಕ್ ಡಿಸೈನ್, ಡಿಫ್ರೆಂಟ್ ಸಾಫ್ಟ್ವೇರ್ ಎಕ್ಸ್ಪೀರಿಯನ್ಸ್, ರೆಗ್ಯುಲರ್ ಅಪ್ಡೇಟ್ಸ್ ಇವೆಲ್ಲ ಯೂಸರ್ಸ್ಗೆ ಇಷ್ಟ ಆಗ್ತಾ ಇದೆ. ನೆಕ್ಸ್ಟ್ ಜನರೇಷನ್ ಫೋನ್ಸ್ನಲ್ಲಿ ಕ್ಯಾಮ್ರಾ ಮತ್ತು ಎ ಫೀಚರ್ಸ್ ಮೇಲೆ ಜಾಸ್ತಿ ಫೋಕಸ್ ಮಾಡ್ಬೋದು. ಇನ್ನು ಮೆಟಾ ಸ್ಮಾರ್ಟ್ ಗ್ಲಾಸಸ್ ಸಕ್ಸಸ್ ಆದಮೇಲೆ ಇಂಡಸ್ಟ್ರಿ ಫುಲ್ ಅಟೆನ್ಷನ್ ಸ್ಮಾರ್ಟ್ ಗ್ಲಾಸಸ್ ಕಡೆ ಹೋಗ್ತಾ ಇದೆ. ಸ್ಯಾಮ್ಸಂಗ್, ಗೂಗಲ್, ಆಪಲ್, ಮೆಟಾ ಎಲ್ಲರೂ ಸ್ಮಾರ್ಟ್ ಗ್ಲಾಸಸ್ ಕ್ಯಾಟಗರಿ ಮೇಲೆ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಇದು ಸ್ಮಾರ್ಟ್ ಫೋನ್ ರೀಪ್ಲೇಸ್ಮೆಂಟ್ ಮಾಡುತ್ತಾ ಅದು ಇನ್ನೂ ಗೊತ್ತಿಲ್ಲ, ಆದರೆ ಫ್ಯೂಚರ್ ಕಂಪ್ಯೂಟಿಂಗ್ ಡಿವೈಸ್ನಲ್ಲಿ ಸ್ಮಾರ್ಟ್ ಗ್ಲಾಸಸ್ ಇಂಪಾರ್ಟೆಂಟ್ ರೋಲ್ ಆಗಿರುತ್ತೆ. 2026ರ ಕೊನೆಯಷ್ಟರಲ್ಲಿ ಮಾರ್ಕೆಟ್ನಲ್ಲಿ 10,000 mAh ಬ್ಯಾಟ್ರಿ ಫೋನ್ಸ್ ಕಾಮನ್ ಆಗ್ಬೋದು, ಎ ಫೋನ್ಸ್ ಕಾಮನ್ ಆಗ್ಬೋದು, ಫೋಲ್ಡಬಲ್ ಅಫೋರ್ಡಬಲ್ ಆಗ್ಬೋದು, ಲ್ಯಾಪ್ಟಾಪ್ ಬ್ಯಾಟ್ರೀಸ್ ಡಬಲ್ ಆಗ್ಬೋದು. ಸ್ಮಾರ್ಟ್ ಗ್ಲಾಸಸ್ ಪಾಪ್ಯುಲಾರಿಟಿ ಇನ್ಕ್ರೀಸ್ ಆಗುತ್ತೆ. ಟೆಕ್ನಾಲಜಿ ಇಂಡಸ್ಟ್ರಿ ನೋಡಿದ್ರೆ ಮುಂದಿನ 2 ರಿಂದ 3 ವರ್ಷದಲ್ಲಿ ತುಂಬ ಎಕ್ಸೈಟಿಂಗ್ ಆಗಿರುತ್ತೆ. ಫ್ರೆಂಡ್ಸ್, ಒಂದು ವೇಳೆ ನಿಮ್ಮ ಹತ್ರ 30,000 ರೂಪಾಯಿ ಬಜೆಟ್ ಇದ್ದು ನೀವು ಫೋನ್ ಪರ್ಚೇಸ್ ಮಾಡಬೇಕು ಅಂತಿದ್ರೆ ಯಾವ ಫೋನ್ ಪರ್ಚೇಸ್ ಮಾಡ್ತೀರಾ? ಮೋಟ್ರೋಲಾ 870ನ, ವಿವೋ T5 ಪ್ರೋನಾ, ರಿಯಲ್ಮಿ P4 ಪ್ರೋನಾ, ಸ್ಯಾಮ್ಸಂಗಾ ಅಥವಾ ಪೋಕೋನಾ? ಕಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಚಾಯ್ಸ್ ತಿಳಿಸಿ. ಸೊ ಫ್ರೆಂಡ್ಸ್, ಇವತ್ತಿನ ಟೆಕ್ ನ್ಯೂಸ್ ಎಪಿಸೋಡ್ 14 ಇಷ್ಟೇ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ನಿಮ್ಗೆ ಯಾವ ಟೆಕ್ ನ್ಯೂಸ್ ಇಷ್ಟ ಆಯಿತು ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಟೆಕ್ ನ್ಯೂಸ್ನ ಸದ್ಯದಲ್ಲೇ ಬರ್ತೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ. ರವಿಕುಮಾರ್ ಸೈನಿಂಗ್ ಆಫ್. ಥ್ಯಾಂಕ್ ಯು, ಧನ್ಯವಾದಗಳು.